ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಟೈಮೇ ಕಳೆದೋಗಿತ್ತು, ಎಕ್ಸಾಮ್ ಎಲ್ಲ ಮುಗಿಸಿ ಇವಾಗ ವೆಕೇಷನ್ಗೆ ಅಂತ ಬಂದಿದ್ದೀವಿ. ಉಡುಪಿಗೆ ಬಂದಿದ್ದೀವಿ. ನಿನ್ನೆ ನೈಟು 11ಗೆ ಹೊರಟ್ಬಿಟ್ಟು 12ಗೆ ಸುಳ್ಯದಿಂದ ಹತ್ತಿ ನೆಕ್ಸ್ಟ್ ಪುತ್ತೂರು ಬಂದುಬಿಟ್ಟು ಅಲ್ಲಿಂದ ಟ್ರೈನಲ್ಲಿ ಪಿಕ್ ಮಾಡಿಬಿಟ್ಟು ಇಲ್ಲಿಗೆ ಬರೋಷ್ಟರಲ್ಲಿ 4:30 ಆಗಿತ್ತು. ಹೆಂಗೋ ಕಷ್ಟಪಟ್ಕೊಂಡು ಇವಾಗ ಉಡುಪಿ ತಲುಪಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಶ್ರೀಕೃಷ್ಣ ಮಠದ ಹತ್ರ ಹೋಗ್ತಾಯಿದ್ದೀವಿ. ಏನೂ ಕಾಣಿಸ್ತಿಲ್ಲ. ಟೈಮ್ ಬಂದುಬಿಟ್ಟು ಕರೆಕ್ಟ್ ಎಕ್ಸಾಕ್ಟ್ 6 ಆಗಿಬಿಟ್ಟಿದೆ. ಬನ್ನಿ ಹೋಗುವ. ಎಲ್ಲಿರೋದಂತ ರೂಟೇ ಗೊತ್ತಾಯ್ತಿಲ್ಲ. ಸುಮ್ಮನೆ ಮಾರ್ನಿಂಗು ಫ್ರೆಶ್ ಆಗಿ ಸುತ್ತಾಡ್ತಿದ್ದೀವಿ. ಆ್ಯಕ್ಚುಲಿ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ 1 ವೀಕ್ ಬ್ಯಾಕು, ಐ ವಿಲ್ ಬ್ಯಾಕ್ ಸೂನ್ ಅಂತ. ಇವಾಗ ಬಂದಿದ್ದೀನಿ. ಲಾರಿ ಬರ್ತಾ ಇದೆ. ಪ್ಲ್ಯಾನ್ ಮಾಡಬೇಕಾದ್ರೆ ತುಂಬ ಜನ ಇದ್ದರು, ಬಟ್ ಫೈನಲಿ ನಾವು ಬಂದೇ ಬರಬೇಕು ಅಂತ ಹೇಳ್ಬಿಟ್ಟು ಇಬ್ಬರೇ ಬಂದಿದ್ದೀವಿ. ಪ್ಲ್ಯಾನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸಕ್ಸಸ್ಫುಲ್ ಮಾಡಬೇಕು. ಪ್ಲ್ಯಾನ್ ಏನು ಎಲ್ಲನೂ ಮಾಡ್ತಾರೆ. ಸೊ ಗೂಗಲ್ ಮ್ಯಾಪ್ ಲೊಕೇಶನ್ ಹಾಕ್ಕೊಂಡು ಸುತ್ತಾಡ್ತಿದ್ದೀವಿ. ಹಿಂಗೂ ಸ್ನಾನ ಎಲ್ಲ ಮಾಡ್ಕೊಂತೈತಲ್ಲ. ಹಾಂ, ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ರೈಟಾ ಲೆಫ್ಟ್ ಅಂತ ಇದೆ ಕಣ, ಇದೆ. ಹಾಂ, ಜನ ಒಳಗಡೆ ಇರ್ತಾರೆ ಗೊತ್ತೀರಾ. ಅಕ್ಕಪಕ್ಕ ಟೆಂಪಲಿಗೆ ಬಂದ್ವ ಹಿಂಗೆ. ಫೈನಲಿ ರೀಚ್ ಆದ್ವಿ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದ್ಸತಿ ಟೂರ್ಗೆ ಅಂತ ಬಂದಿದ್ದೆ. ಸೊ ಸೆಕೆಂಡ್ ಟೈಮು. ಏನು ಅಷ್ಟೇನು ತಿಳುವಳಿಕೆ ಏನೂ ಇರಲಿಲ್ಲ. ನಡೀರುತ್ತೆ, ಟೆಂಪಲ್ ತೋರಿಸ್ತೀನಿ. ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠ ವಚನಕಾರ ಕನಕದಾಸರ ಒಂದು ಗುಡಿ ಇಲ್ಲಿ ಕಾಣ್ತಾ ಇದೆ. ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ಒಂದು ಅದ್ಭುತವಾದ ಶಿಲೆ ಇದು. ದೇವಸ್ಥಾನದ ಯಾವುದೋ ಒಂದು ಲಾಕರ್ ಇದೆಯಂತೆ. ಲೆಟ್ಸ್ ಗೋ. ಬ್ಯಾಗ್ ಇಡಕ್ಕೆ ಜಾಗ ಇಲ್ಲ, ಕಾಡ್ತಿದ್ದೀವಿ. ಇನ್ನು ಜಾಗನೇ ಸಿಕ್ಕಿಲ್ಲ ಬ್ಯಾಗ್ ಇಡಕ್ಕೆ. ಮುಚ್ಕೊಂಡು ಹೋಗ್ತಾ ಇದ್ದೀವಿ. ಲಗೇಜ್ ರೂಮ್ ಅಂತ ಬಾಗ್ಲಾಕಿದೆ, ಬಟ್ ಓಪನ್ ಇನ್ನೂ ಆಗಿಲ್ಲ. ಫೈನಲಿ ಬ್ಯಾಗ್ನಂತೂ ಇಟ್ಟಾಯಿತು. ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ.
ಇಷ್ಟೊತ್ತು ಪರದಾಡಿದ್ವಿ. ಗೆಸ್ಟ್ ಹೌಸಿಗೆ ಎಷ್ಟು ಅಂತ ಕೇಳೋಣ ಅಲ್ಲಿ ಹೋಗಿ ತಡಿ ಟೆಂಪಲ್ ಹೋಗ್ಬಿಟ್ಟು ಬರೋಣ, ಆಮೇಲೆ ಕೇಳೋಣ. ಪುನಃ ಒಂದು ರೌಂಡ್ ಹೋಗ್ಬೇಕಲ್ವ, ಆ ಕಡೆ ಎಂಟ್ರಿ ತಾನೆ, ಫ್ರಂಟಿಂದ ಹೋಗ್ಬೇಕು. ಅಲ್ಲೇ ಕಣ, ಅಲ್ಲೇ ಎಂಟ್ರಿ. ಇಲ್ಲೇ ಸ್ಲಿಪ್ಪರ್ ಎಲ್ಲರೂ ಬಿಡೋದಾ? ಇಲ್ಲೇ ಬಿಡಂಗಿಲ್ಲ. ಅಲ್ಲಿ ಚಿಲ್ಲರೆ ಇದೆಯಾ? 2 ರೂಪಾಯಿ. ಏನಕ್ಕೆ? ಅಲ್ಲಿ 2 ರೂಪಾಯಿ. 2 ರೂಪಾಯಿ ಚಿಲ್ಲರೆ ಇಲ್ಲ. ನಾವು ಸರಿಯಾಗಿ ಹಾಕಿದ್ದೀವಿ. ಬನ್ನಿ ಬನ್ನಿ ಬನ್ನಿ, ಅವನು ಓಡೋದ ಮಗನ. ಯಪ್ಪ, ಬಂದಿದ್ದ ಪ್ಲೇಸಿಂದ ಹೋಗ್ಬಿಟ್ಟು ಪುನಃ ವಾಪಸ್ ರಿಟರ್ನ್ ಬಂದ್ವಿ. ಹಾಂ, ಹಾಂ. ಫೈನಲಿ ದೇವ್ರ ದರ್ಶನ ಬೇಗ ಮುಗಿಸ್ಕೊಂಡ್ವಿ. ಒಳಗಡೆ ಮೊಬೈಲ್ ಯೂಸ್ ಮಾಡ್ತಿದ್ದೆ, ವೀಡಿಯೋ ಮಾಡ್ತಿದ್ದೆ. ಸೊ ಪೊಲೀಸ್ ಜೊತೆನೂ ಬೈಸ್ಕೊಂಡು ಆಯಿತು. ಇವಾಗ ಪ್ರಸಾದ ತಗೊಂಡು ಹೊರಟಿರೋದು. ನೆಕ್ಸ್ಟು ಇನ್ನೊಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗ್ಬಿಟ್ಟು ನೆಕ್ಸ್ಟು ಡೈರೆಕ್ಟು ಮಲ್ಪೆ ಬೀಚ್. ಎಷ್ಟು ಗಂಟೆಗೆ ಆಯ್ತು ನೋಡು? ಎಷ್ಟು ಗಂಟೆ ನೋಡು? 7 ಗಂಟೆ. 1 ಗಂಟೆ. 1 ಗಂಟೆ ಅಲ್ಲಿ ನಿಂತಿಲ್ಲ ಅಂದರೆ ಅಷ್ಟು ಆಯ್ತಿದೆ, ಅದಕ್ಕಿಂತ ಬೇಗ ಆಯ್ತಿದೆ. ಅಲ್ಲೇ ನಿಂತಿದ್ದೀವಿ ನಾವು 1 ಗಂಟೆ. ನಾವೇ ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಸ್ಲಿಪ್ಪರ್ ಉಂಟು, ಎಲ್ಲಿ ಗೊತ್ತಿಲ್ಲ ಮಗ. ಸ್ಲಿಪ್ಪರ್ ಹೋಗುವ, ಆ ಟೆಂಪಲ್ ಮುಗಿಸ್ಕೊ ಬರುವ. ಇದು ಮತ್ತೆ ಹಾಂ, ಇದು ಹಿಡ್ಕೊಂಡು ಹೋಗುವ. ಹೆಂಗೆ ಹಿಡ್ಕೊಂಡು ಹೋಗುವ, ಬರೀ ಹಾಕಬೇಕಷ್ಟೇ. ಸ್ಲಿಪ್ಪರ್ ಅಲ್ಲೇ ಶಿಷ್ಯ. ನಾನು ಫಸ್ಟ್ ಆ ಟೆಂಪಲ್ಗೆ ಹೋಗೋದು. ಶೂ ಐತಾ ಇಲ್ವಾ ಅಂತ ನೋಡ್ಕೊಳ್ಳುವ. ಸ್ಲಿಪ್ಪರು ಹಂಗೆ ಹೋಗೋದು ನಿರಾಸೆ. ಅಲ್ಲ, ಅಂಗಡಿ ಓಪನ್ ಆಗಿದ್ರೆ ಎಲ್ಲಿ? ಯಾವ ಅಂಗಡಿ? ಅಲ್ಲ, ಅಂಗಡಿ ಮುಂದೆ ಇಟ್ಟಿದ್ದು ನಾವು ಸ್ಲಿಪ್ಪರ್ನ. ಹಾಂ, ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗ್ತಿದ್ವಿ, ಅನಂತೇಶ್ವರ ಟೆಂಪಲ್ಲು. ಇದೇನೋ ಅಲ್ವಾ ಗೊತ್ತಿಲ್ಲ. ಒಂದು ವ್ಯೂ ನೋಡಿ, ಇಲ್ಲಿ ಪಾರಿವಾಳಗಳೆಲ್ಲ ತುಂಬ್ಕೊಂಡಿದೆ. ರೆಸ್ಪಾನ್ಸ್
ರಾಜೇಶ್ ಕಾಕಣ ಅಂತ ತಾಂಡಿದ್ದೆ ಹ್ಞೂ ಎಲ್ಲೋ ಮತ್ತೆ ಬ್ಲಾಕು ರೆಡಿ ಮಾಡಿದ್ದೆ ವಿಷಯ ಹಾಂ ಹಾಂ ನೋಡಿದ್ರೆ ಕ್ಯಾನ್ಸಲ್ ಆಗ್ಬಿಡೋದು. ಚೆನ್ನಾಗಿದೆಯಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಡೆದು ಸಾಕಾಗೋಗಿದೆ. ನಡೆಯೋದೇ ಆಯಿತು. ಇವಾಗ ನೆಕ್ಸ್ಟು ನಮ್ಮ ಪ್ಲ್ಯಾನ್ ಪ್ರಕಾರ ಮಲ್ಪೆ ಬೀಚಿಗೆ ಹೋಗಬೇಕು. ಅದಾದಮೇಲೆ ಸೆಂಟ್ ಮೇರಿಸ್ ಐಲ್ಯಾಂಡು. ನನಗಂತೂ ಸುಸ್ತೇ ಆಗೋಯ್ತು. ನಡೆದು ಫೈನಲಿ ಬಸ್ ಸ್ಟ್ಯಾಂಡ್ ಬಂತು. ಲೆಟ್ಸ್ ಮಲ್ಪೆ ಬೀಚಲ್ಲಿ ಸಿಗ್ತೀನಿ. ಬೈ ಬಾಯ್.